ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ 2 ನಿಮಿಷ ನಿಮ್ಮೊಟ್ಟಿಗೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇನೆ. ಈ ದಿನಕ್ಕೆ ನೇಮಕವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. 1 ಪೇತ್ರ 1:15. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಬೆಳಗಿನ ವೇಳೆಯಲ್ಲಿ ದೇವರು ನಮಗೆ ಒಂದು ಆಜ್ಞೆಯನ್ನು ನೀಡುತ್ತಾ ಇದ್ದಾನೆ. ಆ ಆಜ್ಞೆ ಏನೆಂದರೆ, ಈ ವಾಕ್ಯದ ಕೊನೆಯ ಭಾಗದಲ್ಲಿ ನಾವು ನೋಡುತ್ತೇವೆ, ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ ಎಂಬುದಾಗಿ. ನಾನು ಮತ್ತು ನೀವುಗಳು ಪರಿಶುದ್ಧರಾಗಿ ಜೀವಿಸಬೇಕು ಎಂಬುದಾಗಿ ದೇವರು ಬಯಸುವಾತನಾಗಿದ್ದಾನೆ. ಪ್ರಿಯರೇ, ಮತ್ತು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಾನು ಮತ್ತು ನೀವುಗಳು ದೇವರಿಂದ ಕರೆಯಲ್ಪಟ್ಟವರಾಗಿರುವ ಕಾರಣ ದೇವರು ಪರಿಶುದ್ಧನಾಗಿರುವುದರಿಂದ ನಾವು ಕೂಡ ಆತನ ರೀತಿಯಲ್ಲಿ ಪರಿಶುದ್ಧರಾಗಿ ಜೀವಿಸಬೇಕು ಎಂಬುದನ್ನು ದೇವರು ಬಯಸುವಾತನಾಗಿದ್ದಾನೆ. ಮತ್ತು ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ನೀತಿವಂತನು ಎಂಬುದಾಗಿ ಕರೆಯುವಂಥ ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತೇವೆ. ಈ ನೀತಿವಂತನು ಯಾರು ಎಂಬುದಾಗಿ ನೋಡುವಾಗ, ದೇವರ ಸಮ್ಮುಖದಲ್ಲಿ ನಿಷ್ಕಳಂಕನಾಗಿ ಕಾಣಿಸಿಕೊಳ್ಳುವಂಥ ವ್ಯಕ್ತಿಯು ನೀತಿವಂತನು ಎಂಬುದಾಗಿ ಕರೆಯಲ್ಪಡುತ್ತಾನೆ. ಹಾಗೆಯೇ ನಾನು ಮತ್ತು ನೀವುಗಳು ನಿಷ್ಕಳಂಕರಾಗಿ ಯಾವುದೇ ರೀತಿಯಾದಂಥ ತಪ್ಪುಗಳನ್ನು ಮಾಡದೆ, ಯಾವುದೇ ರೀತಿಯಾದಂಥ ಪಾಪದಲ್ಲಿ ಬಿದ್ದು ಹೋಗದೆ ಪರಿಶುದ್ಧರಾಗಿ ನಡೆದುಕೊಳ್ಳಬೇಕು, ಪರಿಶುದ್ಧರಾಗಿ ಮಾತನಾಡಬೇಕು, ಪರಿಶುದ್ಧವಾದಂಥ ದೃಷ್ಟಿಯುಳ್ಳವರಾಗಿರಬೇಕು, ಪರಿಶುದ್ಧವಾದ ರೀತಿಯಲ್ಲಿ ನಾವು ನೋಡುವಂಥವರಾಗಿರಬೇಕು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿದೆ. ಪ್ರಿಯರೇ, ಹೀಗಿರುವುದರಿಂದ ನಮ್ಮ ದೇವರು ಪರಿಶುದ್ಧನು. ಪರಿಶುದ್ಧತೆ ಅಂದರೆ ಏನು? ಪ್ರತ್ಯೇಕವಾದಂಥದ್ದು, ಪ್ರತ್ಯೇಕವಾಗಿ ಜೀವಿಸುವಂಥದ್ದು, ಈ ಲೋಕದವರಿಗಿಂತ ಭಿನ್ನವಾದಂಥ ಜೀವಿತವನ್ನು ಜೀವಿಸುವಂಥದ್ದನ್ನು ಪರಿಶುದ್ಧವಾದ ಜೀವಿತ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಹೀಗಿರುವುದರಿಂದ ನಾನು ಮತ್ತು ನೀವುಗಳು ನಮ್ಮ ದೇವರಿಗೆ ಯಾವ ರೀತಿಯಲ್ಲಿ ಪರಿಶುದ್ಧನಾಗಿದ್ದಾನೋ ಅದೇ ರೀತಿಯಲ್ಲಿ ಪರಿಶುದ್ಧತೆಯಲ್ಲಿ ನಡೆದು ದೇವರ ಕೃಪೆಗೆ ಪಾತ್ರರಾಗೋಣ. ದೇವರ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ನಿಮ್ಮ ದಿನವು ಶುಭಕರವಾಗಿರಲಿ. ಆಮೇನ್.